ಗರುಡಧ್ವಜ ಎಲ್ಲ ಸಾರಥಿ ಸ್ವಾಮಿ. ವೈಕುಂಠ ಲೋಕವು ಇದೇನೆ. ಹೌದು ಸ್ವಾಮಿ. ಶ್ರೀಮನ್ನಾರಾಯಣನು ಎಲ್ಲಿರುವನು ತೋರಿಸಪ್ಪ ಸಾರಥಿ. ಯಪ್ಪ ಗಂಡ ಹೆಂಡತಿ ಬಂಗಾರ ಇದ್ದಂಗೆ ನೋಡಪ್ಪ, ಏನ್ ಮಾಡ್ತೀಯ ಅಂತ ಹಿಂದೆ ನೋಡ ಮರೆ. ಅಡ್ಲಿಗೆ ಮುನುಗುಂದ ನಾರಾಯಣ ಇವರು ನಾರಾಯಣನ ಪಾತ್ರ ಮಾಡಿದವರು 1001 ರೂಪಾಯಿ ಮಾಡಿರ್ತಾರೆ. ಮುನುಗುಂದ ನಾರಾಯಣ ಇವರು ಬ್ರಹ್ಮ ಮಾನಸೋದ್ಭವ ಏನಿ ಹೇಳೋ ನೀ ಬಂದ ಕಾರ್ಯವ. ಹ ನಾರಾಯಣ ಶಾರದ ತನಯ. ಓಹೋ ಮಾಧವ, ಭೂಲೋಕದಲ್ಲಿ ಕೂಳರಾದ ಶಕ್ತಿಸುಧನ ಪ್ರಸದರೆಂಬ ದೈತ್ಯರು ದೇವಗಳಮ್ಮ ಕಿತ್ತಿ ಮುನಿಗಳ ಮಾಡುವ ತಪಸ್ಸುಗಳನ್ನ ಯಾಗ ಯಜ್ಞಗಳಮ್ಮ ಭಂಗಗೊಳಿಸಿ ಸೂರ್ಯನಾರಾಯಣನ ಪರಿಪರಿನಿಂದ ಬಾಧಿಸಿ ಈಗ ವೈಕುಂಠ ಮೇಲೆ ದಾಳಿಯಂ ಬಂದರೆ ಬರುವುದು. ಆದ ಕಾರಣ ಆ ದುಷ್ಟರ ರಾಕ್ಷಸರಮ್ಮ ಹತಗೊಳಿಸಿ ಸುರ ಭಕ್ತರಂ ಬೈಕಂ ತೀರಿಸುವರು. ನಾರಾಯಣ ಲಕ್ಷ್ಮೀ ದೇವಿ ಒಡನೆ ಇದ್ದರೆ ಹೇಗೆ? ಭಕ್ತರಂ ಬೈಕ್ ತೀರಿಸುವರು. ನಾರಾಯಣ ಲಕ್ಷ್ಮೀ ರಮಣ. ಅಹೋ ಶಾರದ ತನಯನಾದ ನಾರದ ನಾರಾಯಣ ಕಾಲವೆಂಬ ಚಕ್ರ ಸದಾ ಕಾಲ ಸಂಚಲನೆಯಲ್ಲಿರುವುದು ನಾರದ. ನಾರಾಯಣ ಅದರಂತೆ ಈಗ ಮಹಾಲೋಹವತಿ ಮದಾಂಧನಿಗೆ ಅರನಾವರ ಬಲದಿಂದ ಗರ್ವ ಬಂದಿರುವುದು ನಾರಾಯಣ. ಅವರನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ಆದರೇನು ಮಾಡುವುದು ಸಮಯ ಬರುವ ತನಕ ಕಾಯಬೇಕು ನಾರದ. ಗಾನವಿದ್ಯು ಶಾರದ. ಅಮ್ಮ ಲೋಕಮಾತೆ ಪರಮ ಪ್ರಖ್ಯಾತೆ ಈ ಜಗತ್ತಿಗೆ ಬಂದು ಆಪತ್ತು ಪರಿಹರಿಸಬೇಕೆಂದು ಜಗದ ಉದ್ಧಾರ ಆಗಬೇಕೆಂದು ನೀನಾಗಿ ಹೇಳಬರದ ತಾಯಿ ಸೌಖ್ಯ ಪ್ರದಾವಿ. ಅಹೋ ವೀಣಪಾಣಿಯಾದ ನಾರದ, ಅಮ್ಮಯ್ಯ ಈ ಜಗತ್ತಿಗೆ ಬಂದ ವಿಪತ್ತನ್ನು ಪರಿಹರಿಸೆಂದು ಈ ಚಿನ್ಮಯಿಗೆ ನಾನು ಹೇಳುವೆನು. ನಾರದ ಗಾನವಿದ್ದು ವಿಶಾರದ. ಅಹೋ ಪ್ರಿಯ, ಈ ಜಗತ್ತಿಗೆ ಬಂದಿರುವ ವಿಪತ್ತು ಪ್ರಿಯ ಭಕ್ತರ ಮೇಲೆ ತೋರು ನಿರುದಯ. ಅಹೇ ನಾರಿಮಣಿ, ಶಾಂತ ಕ್ಷಣ ಕಾಲದಲ್ಲಿ ಯಾ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವನು. ಸುಂದರಿ, ಸುಂದರ ಲೋಕ ಕಂಟಕರಾದ ಲೋಹವತಿ ಅರಸರನ್ನು ಶಿಕ್ಷಿಸಿ ಭಕ್ತರನ್ನು ರಕ್ಷಿಸುವನು. ಕಾಂತೆ ಶಾಂತ ಅಹೋ ನಾರದ, ನಾರಾಯಣ ಅಲ್ಪ ಕಾಲದಲ್ಲಿ ಆ ಕೂಲರನ್ನು ಹತಗೊಳಿಸುವನು. ವೀಣಾಪಾಣಿ ಕೇಳಿದನು ನಿನ್ನ ವಾಣಿ. ಅಹೋ ಮಾಧವ, ನಾರದ, ನಾವಿನ್ನು ಹೋಗಿ ಬರುತ್ತೇವೆ. ನಮ್ಮ ಅಪ್ಪಣಂ ಕೊಡುವಂದ್ರೆ ದೇವ ದೇವಪ್ರಭಾವ. ಸಂತೋಷದಿಂದ ಹೋಗಿ ಬರುವಂತನಾಗ ನಾರದ. ಗಾನವಿದ್ಯು ಶಾರದ.